ಮಾನ್ಯ ದೇವೇಗೌಡರು ಕನ್ನಡದ ಒಬ್ಬರೇ ಈ ದೇಶದ ಚುಕ್ಕಾಣಿಯಾದಂತಹ ಮಾನ್ಯ ಮಾಜಿ ಪ್ರಧಾನಿಗಳು ದೇವೇಗೌಡರು ನಮ್ಮೆಲ್ಲರ ಹೆಚ್ಚಿನ ವಿಶ್ವ ನಾಯಕರು ಶ್ರೀ ನರೇಂದ್ರ ಮೋದಿಯವರ ಸಮಾಗಮವಿದೆಯಲ್ಲ, ಇದು ಈ ರಾಜ್ಯದ ರಾಜಕೀಯ ಧ್ರುವೀಕರಣ ಆಗ್ತದೆ. ಅದೇ ರೀತಿ ನಮ್ಮ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಅದೇ ರೀತಿ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ, ಇವತ್ತೆಲ್ಲ ನೋಡಿ ಇದೆಲ್ಲ ಕೂಡ ಯಾವ ರೀತಿ ಜೋಡಣೆಗಳಿದೆ ಅನ್ನೋದಕ್ಕೆ ಅರ್ಥ ಮಾಡ್ತೀವಿ. ಇವೆಲ್ಲ ಕೂಡ ಈ ದೇಶದ ರಾಜ್ಯದ ಬಡವರ ರೈತರಿಗೆ ದುಡಿಯುವ ಜೋಡಣೆಗಳಾಗಿದ್ದಾರೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಬಂಧುಗಳೇ, ಸಂಕ್ಷಿಪ್ತವಾಗಿ ನಾನು ಮಾತಾಡ್ತೇನೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ಬಾರಿಯವರು ಪ್ರಧಾನಮಂತ್ರಿಗಳಾಗಿರೋದು 100ಕ್ಕೆ 100 ಸತ್ಯ ಆಗ್ತದೆ. ಇಡೀ ವಿಶ್ವವೇ ಮೆಚ್ಚಿದೆ ಅವರನ್ನ. ಇವತ್ತು ಮೊನ್ನೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮೋದಿ ಗ್ಯಾರಂಟಿ ಅಂದ್ರೆ ಏನು ಅಂತ ತೋರಿಸಿಕೊಂಡಿದ್ದಾರೆ. ಏನು ಇವತ್ತು ಕಾಂಗ್ರೆಸ್ ಪಕ್ಷ ಕಳೆದ 1 ವರ್ಷದಲ್ಲಿ 2,000 ಕೋಟಿ ತೆಗಿ ಅವರು 2,000 ಕೋಟಿ. ಅವರು ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಒಂದು ರಸ್ತೆ ಮಾಡಲಿಲ್ಲ, ಒಂದು ಸೇತುವೆ ಕಟ್ಟಿಲ್ಲ, ಒಂದು ಕಟ್ಟಡ ಕಟ್ಟಿಲ್ಲ. ಮಾತಾಡಿದ್ರೆ ನಾವು ಮಹಿಳೆಯರಿಗೆ 2,000. ಒಂದು ಕಡೆಯಲ್ಲಿ ಅವರು 2,000 ಕೊಡ್ತಾರೆ, ಪುರುಷರತ್ರ 4,000 ಕೇಳ್ತಾರೆ. ಕಷ್ಟಪಟ್ಟು ದುಡಿಯುವಂತ ಕೂಲಿ ಕಾರ್ಮಿಕರು, ಬಡ ಜನರು ಸಾಯಂಕಾಲ ಔಷಧಿ ಅಂಗಡಿಗೆ ಎಷ್ಟು ಖರ್ಚು ಆಗುತ್ತಮ್ಮ? ತಿಂಗಳಿಗೆ 2,000 ಖರ್ಚು ಮಾಡ್ತಾ ಇದ್ದಂಥವರು ಈಗ ತಿಂಗಳಿಗೆ 4,000 ಖರ್ಚು ಮಾಡಬೇಕು. ಅದೇ ಮಾನ್ಯ ನರೇಂದ್ರ ಮೋದಿ ಅವರು ಜನೌಷಧಿಯನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಶೇಕಡ 90ರಷ್ಟು ರಿಯಾಯಿತಿ ದರದಲ್ಲಿ ಔಷಧವನ್ನು ಕೊಡ್ತಿದ್ದೇವೆ. ಒಂದು ಕುಟುಂಬದಲ್ಲಿ 4ರಿಂದ 5,000 ರೂಪಾಯಿ ಖರ್ಚು ಮಾಡ್ತಾ ಇದ್ದ ಔಷಧಕ್ಕೆ ಇದರ ಮೇಲೆ ಕೇವಲ 1,500 ಕೋಟಿ ಇರುತ್ತದೆ. ಇದಕ್ಕಿಂತ ಬದುಕು ಕಟ್ಟಿಕೊಡುವಂತಹ ಯೋಜನೆ ಬೇಕಾ? ಒಂದು ಕುಟುಂಬಕ್ಕೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯ ಆರೋಗ್ಯ ಇವತ್ತು ಆಯುಷ್ಮಾನ್ ಭಾರತದ ಅಡಿಯಲ್ಲಿ ನಿಮಗೆ ಇನ್ಶೂರೆನ್ಸ್ ಅನ್ನು ಮಾಡಿಕೊಡುವಂತ ಕೆಲಸ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬದುಕು ಕಟ್ಟಿಕೊಡುವಂತಹ ಯೋಜನೆ. ಮಹಿಳೆಯರು, ಪ್ರತಿಯೊಂದು ಮಹಿಳೆಗೆ 20 ಲಕ್ಷ ರೂಪಾಯಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲವನ್ನು ಯಾವುದೇ ಶೂರಿಟಿ ಬೇಕಿಲ್ಲ, ಯಾವುದೇ ಕೊಲ್ಯಾಟರಲ್ ಬೇಕಿಲ್ಲ. 20 ಲಕ್ಷ ಕೊಟ್ಟು ನೀವು ಯಾವ ಉದ್ಯಮವನ್ನಾದರೂ ಪ್ರಾರಂಭ ಮಾಡಬಹುದು. ಅತಿ ಕಡಿಮೆ ಬಡ್ಡಿ ದರದಲ್ಲಿ 2,000 ಸಾಕ, 20 ಲಕ್ಷ ಬೇಕಾದ ನಮ್ಮ ಕಾರ್ಯಕರ್ತರು ಮಹಿಳೆಯರನ್ನ ಹೇಳ್ತೀವಿ. ನಮ್ಮ 20 ಲಕ್ಷ ಬೇಕಾ, 2,000 ಸಾಕ ಅಂತ ಹೇಳಿ